ಎಲ್ಲರಿಗೂ ನಮಸ್ಕಾರ. ಕೆಂಚಾಗೆ ನಾನು ಛಾಯಾ ನಿಮ್ಮನ್ನೆಲ್ಲ ವೆಲ್ಕಮ್ ಮಾಡ್ತಾ ಇದ್ದೀನಿ. ನಾನು ಒಂದು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಈ ಚಾನಲ್ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲ್ಲಾಗಿ ಕನ್ನಡದ ಹೇಳುವಂಥ ಪ್ರಯತ್ನ ಮಾಡ್ತಿದ್ದೀನಿ. ಕೆಮಿಸ್ಟ್ರಿ ಇಷ್ಟ ಇಲ್ಲದಿರೋರು ಕೆಮಿಸ್ಟ್ರಿ ಕಡೆಗೆ ಸೆಳೆಯುವಂಥ ಪ್ರಯತ್ನ ನಾನು ನನ್ನ ಚಾನಲ್ನಲ್ಲಿ ಮಾಡ್ತಾಯಿದ್ದೀನಿ. ಪರ್ಟಿಕ್ಯುಲರ್ಲಿ ಕನ್ನಡ ಮೀಡಿಯಂ ಹುಡುಗರಿಗೆ, ರೂರಲ್ ಹುಡುಗರಿಗೆ ಹೆಲ್ಪ್ ಆಗಲಿ ಅಂತ ಕೆಮಿಸ್ಟ್ರಿನ ಕನ್ನಡದಲ್ಲಿ ಹೇಳುವಂಥ ಪ್ರಯತ್ನ ಮಾಡ್ತಾಯಿದ್ದೀನಿ. ಸದ್ಯಕ್ಕೆ ನೀವೇನಾದರೂ ಬೆಂಗಳೂರು ಸಿಟಿ ಯೂನಿವರ್ಸಿಟಿನಲ್ಲಿ 5th ಸೆಮ್ಮಲ್ಲಿ ಓದ್ತಾ ಇದ್ದರೆ ಅದರಲ್ಲಿ 2 ಪೇಪರ್ ಬರುತ್ತೆ, ಪೇಪರ್ 5 ಮತ್ತು ಪೇಪರ್ 6 ಅಂತ. ಪೇಪರ್ 6ಅಲ್ಲಿ ಎಲೆಕ್ಟ್ರೋಕೆಮಿಸ್ಟ್ರಿ ಅದರದ್ದು ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಆಲ್ರೆಡಿ 9 ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಇವತ್ತು ನಾನು ಅಪ್ಲೋಡ್ ಮಾಡ್ತಾ ಇರೋವಂಥದ್ದು 10ನೇ ವೀಡಿಯೋ. ಇವತ್ತಿನ ವೀಡಿಯೋದಲ್ಲಿ ಕಾನ್ಸಂಟ್ರೇಷನ್ ಸೆಲ್ಸ್ ಅಂದರೆ ಏನು ಅಂತ. ಆ ಕಾನ್ಸಂಟ್ರೇಷನ್ ಸೆಲ್ಸಲ್ಲಿ 2 ಥರ ಇರುತ್ತೆ. ಒಂದಕ್ಕೆ ಎಲೆಕ್ಟ್ರೋಡ್ ಅಂತ ಕರಿತೀವಿ, ಇನ್ನೊಂದಕ್ಕೆ ಎಲೆಕ್ಟ್ರೋಲೈಟ್ ಕಾನ್ಸಂಟ್ರೇಷನ್ ಸೆಲ್ ಅಂತ ಹೇಳ್ತೀವಿ. ಎಗೇನ್ ಎಲೆಕ್ಟ್ರೋಲೈಟ್ ಕಾನ್ಸಂಟ್ರೇಷನ್ ಸೆಲ್ಲಲ್ಲಿ ಮತ್ತು ಕಾನ್ಸಂಟ್ರೇಷನ್ ಸೆಲ್ ವಿತ್ ಇಂಟರ್ಫೆರೆನ್ಸ್ ವಿತ್ ಟ್ರಾನ್ಸ್ಫರೆನ್ಸ್ ಆರ್ ಕಾನ್ಸಂಟ್ರೇಷನ್ ಸೆಲ್ ವಿತೌಟ್ ಟ್ರಾನ್ಸ್ಫರೆನ್ಸ್ ಅಂತ ಕ್ಲಾಸಿಫಿಕೇಷನ್ ಮಾಡ್ತಾರೆ. ಕಾನ್ಸಂಟ್ರೇಷನ್ ಸೆಲ್ ಅಂದ್ರೇನು, ಅದರದ್ದು ಟೈಪ್ ಏನು, ಮತ್ತು ಎಲೆಕ್ಟ್ರೋಲೈಟಿಕ್ ಕಾನ್ಸಂಟ್ರೇಷನ್ ಸೆಲ್ದು ಟೈಪ್ಸ್ ಏನು, ಅದರದ್ದು ಯೂಸಸ್ ಏನು, ಎಲ್ಲಿ ಯೂಸ್ ಮಾಡ್ತಾರೆ, ಅದನ್ನೆಲ್ಲ ಇನ್ ಡೀಟೇಲಾಗಿ ಇವತ್ತು ಹೇಳೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಎಗೇನ್ ವೆಲ್ಕಮ್ ಟು ಕೆಂಚಾಯ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ನಿಮ್ಗೆ ಆಲ್ರೆಡಿ ಗೊತ್ತಿದೆ, ಸೆಲ್ ಅಂತ ಅಂದರೆ ಅದರಲ್ಲಿ ನಿಮಗೆ 2 ಹಾಫ್ ಸೆಲ್ಸ್ಗಳು ಇರ್ತವೆ. ಅದಕ್ಕೆ ಆ ಹಾಫ್ ಸೆಲ್ಸ್ ಕಂಬೈನ್ ಆದಾಗ ನಿಮಗೆ ಸೆಲ್ ಆಗುತ್ತೆ. ಈ ಕಾನ್ಸಂಟ್ರೇಷನ್ ಸೆಲ್ಲಲ್ಲಿ ಏನಾಗುತ್ತೆ ಅಂದರೆ 2 ಹಾಫ್ ಸೆಲ್ಸ್ ಇರುತ್ತಲ್ಲ, ಅದಕ್ಕೆ ಏನಾಗಿರುತ್ತೆ ಅಂದರೆ ಎಲೆಕ್ಟ್ರೋಡ್ಸು ಸೇಮ್ ಇರುತ್ತೆ, ಆದರೆ ದ ಸೊಲ್ಯೂಷನ್ಸ್ ಕಾನ್ಸಂಟ್ರೇಷನ್ಸು ಬೇರೆ ಇರುತ್ತೆ. ಒಂದೇ ಸೊಲ್ಯೂಷನ್ ಇರುತ್ತೆ, ಸೇಮ್ ಎಲೆಕ್ಟ್ರೋಡ್ ಇರುತ್ತೆ, ಕಾನ್ಸಂಟ್ರೇಷನ್ ಆಫ್ ದಿ 2 ಹಾಫ್ ಸೆಲ್ದು ಚೇಂಜ್ ಇರುತ್ತೆ. ಅಂಥದಕ್ಕೆ ನಾವೇನಂತ ಕರಿತೀವಿ, ಕಾನ್ಸಂಟ್ರೇಷನ್ ಸೆಲ್ ಅಂತ ಕರಿತೀವಿ. ಒಂದಕ್ಕೆ ಜಾಸ್ತಿ ಇರುತ್ತೆ, ಇನ್ನೊಂದಕ್ಕೆ ಕಡಿಮೆ ಇರುತ್ತೆ. ಒಂದಕ್ಕೆ ಲೋ ಕಾನ್ಸಂಟ್ರೇಷನ್ ಸೆಲ್ ಅಂತ ಹೇಳ್ತೀವಿ, ಇನ್ನೊಂದಕ್ಕೆ ಹೈ ಕಾನ್ಸಂಟ್ರೇಷನ್ ಸೆಲ್ ಅಂತ ನಾವು ಹೇಳ್ತೀವಿ. ಈ ಕಾನ್ಸಂಟ್ರೇಷನ್ ಸೆಲ್ ಆಕ್ಟ್ ಆಸ್ ಅ ಡೈಲ್ಯೂಟ್ ದ ಮೋರ್ ಕಾನ್ಸಂಟ್ರೇಟೆಡ್ ಸೊಲ್ಯೂಷನ್ ಅಂಡ್ ದ concentrate the more dilute solution, creating a voltage as a cell reaches in equilibrium. ಯೂಶಲಿ ಏನಾಗ್ತಿದೆ, ಒಂದು ಸೆಲ್ ಆಗಬೇಕು ಅಂತಂದರೆ ನಿಮಗೆ 2 ಹಾಫ್ ಸೆಲ್ಗಳು ಬೇಕು. ಆ 2 ಹಾಫ್ ಸೆಲ್ಗಳಿಗೆ ಬೇರೆ ಬೇರೆ ಎಲೆಕ್ಟ್ರೋಡ್ ಇಟ್ಟಿರ್ತಾರೆ. ಒಂದಕ್ಕೆ ರೆಫರೆನ್ಸ್ ಎಲೆಕ್ಟ್ರೋಡ್ ಅಂತ ಹೇಳ್ತಾರೆ, ಇನ್ನೊಂದಕ್ಕೆ ಯಾವುದು ನಾವು ಫೈಂಡ್ ಔಟ್ ಮಾಡ್ತೀವೋ ಆ ಥರ ಇರುತ್ತೆ. ಆದರೆ ಇಲ್ಲೇನಾಗಿದೆ, 2ಕ್ಕೂ ಎಲೆಕ್ಟ್ರೋಡು ಸೇಮ್ ಇದೆ, ಆದರೆ ಆ ಸೊಲ್ಯೂಷನ್ದು ಕಾನ್ಸಂಟ್ರೇಷನ್ಸ್ ಏನಿದೆಯಲ್ಲ ಅದು ವೇರಿ ಆಗುತ್ತೆ. ಅವಾಗ ಏನಾಗುತ್ತೆ, ಯೂಶಲಿ ಹೈ ಕಾನ್ಸಂಟ್ರೇಟೆಡ್ ಇದ್ದಿದ್ದು ಮೂವ್ ಆಗುತ್ತೆ ಟುವರ್ಡ್ಸ್ ದಿ ಲೋ ಕಾನ್ಸಂಟ್ರೇಷನ್. ಲೋ ಕಾನ್ಸಂಟ್ರೇಷನ್ ಏನಾಗುತ್ತೆ, ಹೈ ಕಾನ್ಸಂಟ್ರೇಷನ್ ಆಗಿ ಕನ್ವರ್ಟ್ ಆಗುತ್ತೆ. ಯಾವುದೋ ಒಂದು ಪೊಸಿಷನ್ಗೆ ಬಂದಾಗ 2 ಮಧ್ಯದಲ್ಲಿ ಈಕ್ವಿಲಿಬ್ರಿಯಮ್ ರೀಚ್ ಆಗುತ್ತೆ. ಸೊ ಈ ರೀತಿಯಾಗಿ ಏನಾಗುತ್ತೆ, ಟ್ರಾನ್ಸ್ಫರ್ ಆಫ್ ಎಲೆಕ್ಟ್ರಾನ್ ಫ್ರಮ್ ದಿ ಸೆಲ್ ಫ್ರಮ್ ಹೈಯರ್ ಕಾನ್ಸಂಟ್ರೇಷನ್ ಟು ದಿ ಲೋಯರ್ ಕಾನ್ಸಂಟ್ರೇಷನು ಆಗ್ತಾ ಹೋಗುತ್ತೆ. ಅವೆರಡರ ಮಧ್ಯದಲ್ಲಿ ಏನಾಗುತ್ತೆ ಅಂತಂದರೆ ದೆರ್ ಇಸ್ ನೋ ಕೆಮಿಕಲ್ ರಿಯಾಕ್ಷನ್, ಬಿಕಾಸ್ ಕಾನ್ಸಂಟ್ರೇಷನ್ ಸೆಲ್ಲಲ್ಲಿ ಏನಾಗುತ್ತೆ, 2 ಸೊಲ್ಯೂಷನ್ಸು ಸೇಮ್ ಇರೋದ್ರಿಂದ ಕಾನ್ಸಂಟ್ರೇಷನಲ್ಲಿ ಕೆಮಿಕಲ್ ಚೇಂಜ್ ಯಾವುದೂ ಆಗಲ್ಲ, ಕೆಮಿಕಲ್ ರಿಯಾಕ್ಷನ್ ಯಾವುದೂ ಆಗಲ್ಲ. ಬಟ್ ದೆರ್ ವಿಲ್ ಬಿ ಚೇಂಜ್ ಇನ್ EMF, ದೆರ್ ವಿಲ್ ಬಿ ಚೇಂಜ್ ಇನ್ ದಿ EMF ಡ್ಯೂ ಟು ದಿ ಚೇಂಜ್ ಇನ್ ಕಾನ್ಸಂಟ್ರೇಷನ್ ಆಫ್ ಎಲೆಕ್ಟ್ರೋಲೈಟ್ ಆರ್ ಎಲೆಕ್ಟ್ರೋಡ್ಸ್. ಇದರಲ್ಲಿ ನಿಮಗೆ 4 ಮಾರ್ಕ್ಗೆ ಅಥವಾ 3 ಮಾರ್ಕಕ್ಕೆ ಕೇಳ್ತಾರೆ. ವಾಟ್ ಈಸ್ ಅ ಕಾನ್ಸಂಟ್ರೇಷನ್ ಸೆಲ್, ಗಿವ್ ಅನ್ ಎಕ್ಸಾಂಪಲ್ ಅಂತ ಕೊಡ್ಬೋದು, ಅಥವಾ ಗಿವ್ ಎ ಶಾರ್ಟ್ ನೋಟ್ ಆನ್ ಕಾನ್ಸಂಟ್ರೇಷನ್ ಸೆಲ್ ಅಂತ ಕೇಳ್ತಾರೆ. ಸೊ ನಿಮಗೆ ಕರೆಕ್ಟಾಗಿ ಅಲ್ಲಿ ಹೇಳೋಕ್ಕೆ ಬರುತ್ತೆ. 2 half cells with a different concentration always tend to balance the substance in the cell. Hence, a cell with a high concentration is diluted to increase the substances in the cell with a low concentration. This method leads to chemical equilibrium. ನಾನು ಅದೇ ಥರ ಹೇಳ್ದಂಗೆ in concentration cells, the EMF arises because of the difference in the concentration of the species involved in concentration cell. ಇದರಲ್ಲಿ 2 ಟೈಪ್ ಇದೆ. ಈಗ ಏನಾಯಿತು, ಕಾನ್ಸಂಟ್ರೇಷನ್ ಸೆಲ್ಲಲ್ಲಿ ಏನಾಗುತ್ತೆ, ಚೇಂಜ್ ಇನ್ EMF ಆಗುತ್ತೆ, ಕೆಮಿಕಲ್ ರಿಯಾಕ್ಷನು ಯಾವುದೂ ಆಗಲ್ಲ. ಅದರಲ್ಲಿ 2 ಟೈಪ್ ಇದೆ. ಒಂದಕ್ಕೆ ಎಲೆಕ್ಟ್ರೋಡ್ ಕಾನ್ಸಂಟ್ರೇಷನ್ ಸೆಲ್ ಅಂತ ಕರಿತೀವಿ, ಇನ್ನೊಂದಕ್ಕೆ ಎಲೆಕ್ಟ್ರೋಲೈಟ್ ಕಾನ್ಸಂಟ್ರೇಷನ್ ಸೆಲ್ ಅಂತ ಹೇಳ್ತೀವಿ. ಮೊದಲನೇದು ಎಲೆಕ್ಟ್ರೋಡ್ ಕಾನ್ಸಂಟ್ರೇಷನ್ ಸೆಲ್ಲಲ್ಲಿ ಏನಾಗುತ್ತೆ ಅಂದರೆ ದೇ ಆರ್ ಗೋಯಿಂಗ್ ಟು ಹ್ಯಾವ್ ಐಡೆಂಟಿಕಲ್ ಸೊಲ್ಯೂಷನ್ಸ್. 2 ಹಾಫ್ ಸೆಲ್ಸ್ಗಳಲ್ಲಿ ಐಡೆಂಟಿಕಲ್ ಸೊಲ್ಯೂಷನ್ ಇದೆ ಆ್ಯಂಡ್ ಡಿಫರ್ ಇನ್ ದಿ ಕಾನ್ಸಂಟ್ರೇಷನ್ ಆಫ್ ಎನ್ ಎಲೆಕ್ಟ್ರೋಡ್. Example for this type of cell would be cell consisting of 2 hydrogen electrodes which are subjected to varying pressures but immersed in the same solution containing hydrogen ions. ಈ ಎಲೆಕ್ಟ್ರೋಡ್ ಕಾನ್ಸಂಟ್ರೇಷನ್ ಸೆಲ್ಸ್ ಅಂತಂದರೆ ಎಲೆಕ್ಟ್ರೋಡ್ಸ್ ನಾವೇನು ಯೂಸ್ ಮಾಡ್ತಾ ಇರ್ತೀವಲ್ಲ 2 ಸೆಲ್ಗಳಲ್ಲಿ, ಆ 2 ಸೆಲ್ಗಳಲ್ಲಿ ಯೂಸ್ ಮಾಡುವಂಥ ಎಲೆಕ್ಟ್ರೋಡ್ಸು ಸೇಮ್ ಇರುತ್ತೆ, ಜೊತೆಗೆ ಸೊಲ್ಯೂಷನ್ದು
ಸೇಮ್ ಇರುತ್ತೆ, ಬಟ್ ದೇ ಗೋಯಿಂಗ್ ಟು ಹ್ಯಾವ್ ಡಿಫ್ರೆಂಟ್ ಕಾನ್ಸಂಟ್ರೇಷನ್. ಅಂಥದಕ್ಕೆ ನಾವೇನಂತ ಕರಿತೀವಿ, ಎಲೆಕ್ಟ್ರೋಡ್ ಕಾನ್ಸಂಟ್ರೇಷನ್ ಸೆಲ್ ಅಂತ ಕರಿತೀವಿ. ಅದೇ ಥರ ಎಲೆಕ್ಟ್ರೋಲೈಟ್ ಕಾನ್ಸಂಟ್ರೇಷನ್ ಸೆಲ್ ಅಂತ ಹೇಳ್ತೀವಿ. ಇಲ್ಲೇನಾಗುತ್ತೆ ಅಂತಂದರೆ, ಇಲ್ಲಿ ಏನಾಗುತ್ತೆ, ಎಲೆಕ್ಟ್ರೋಡ್ಸ್, ದೀಸ್ ಸೆಲ್ಸ್ ಕನ್ಸಿಸ್ಟ್ ಆಫ್ ದಿ ಐಡೆಂಟಿಕಲ್ electrodes immersed in the solutions of the same electrolyte but with varying concentration. These cells, the electrolyte tend to diffuse from higher concentration solution to the lower concentration. ಎಕ್ಸಾಂಪಲ್ ಅಂದರೆ ಜಿಂಕ್ 0.1 ಇಂದ 0.01 ಮೋಲಾರ್ ಸೊಲ್ಯೂಷನ್ ಇದ್ದರೆ, ಇನ್ ದಿಸ್ ಸೊಲ್ಯೂಷನ್ ದ ಫ್ಲೋ ಆಫ್ ಎಲೆಕ್ಟ್ರಾನ್ ಫ್ರಮ್ ಆ್ಯನೋಡ್ ಟು ಕ್ಯಾಥೋಡ್ ಈಸ್ ಡ್ಯೂ ಟು ದಿ ರಿಡಕ್ಷನ್ ಆಫ್ Zn2 ಪ್ಲಸ್ ಅಯಾನ್ಸ್ ಟು ಕ್ಯಾಥೋಡ್ ಮೆಟಾಲಿಕ್ Zn. ಸೊ ಇಲ್ಲೇನು ಮಾಡ್ತಾ ಇದ್ದೀವಿ, ಎಲೆಕ್ಟ್ರೋಡ್ಸು ಐಡೆಂಟಿಕಲ್ ಎಲೆಕ್ಟ್ರೋಲೈಟ್ ಕಾನ್ಸಂಟ್ರೇಷನ್ ಸೆಲ್ಸ್ ಅಂದರೆ ಏನು ಮಾಡ್ತಾ ಇದ್ದೀವಿ, ಎಲೆಕ್ಟ್ರೋಲೈಟ್ಸು ಸೇಮ್ ಇದೆ, ಆದರೆ ಯಾವ ಸೊಲ್ಯೂಷನ್ ತೊಗೊಳ್ತಾ ಇದ್ದೀವಲ್ಲ ಆ ಸೊಲ್ಯೂಷನ್ಸ್ದು ಏನಾಗ್ತಿದೆ ಅಂತಂದರೆ ಬೇರೆ ಬೇರೆ ಕಾನ್ಸಂಟ್ರೇಷನ್ ಇದೆ. ಎಕ್ಸಾಂಪಲ್ ಈಗ ನಾವು ಜಿಂಕ್ದು Zn ಪ್ಲಸ್ Zn2 ಪ್ಲಸ್ ತೊಗೊಂಡಿದ್ದೆ, ಒಂದು ಸೆಲ್ಲಲ್ಲಿ 0.1 ಮೋಲಾರ್ ಇದೆ, ಇನ್ನೊಂದು ಸೆಲ್ಲಲ್ಲಿ 0.01 ಮೋಲಾರ್ ಇದೆ, 10 ಟೈಮ್ಸು ಡೈಲ್ಯೂಟ್ ಆಗಿದೆ. ಅವಾಗ ಏನಾಗುತ್ತೆ, ಹೈಯರ್ ಕಾನ್ಸಂಟ್ರೇಷನಿಂದ ಲೋಯರ್ ಕಾನ್ಸಂಟ್ರೇಷನ್ ಆಗುತ್ತೆ. ದೇರ್ ವಿಲ್ ಬಿ ಚೇಂಜ್ ಇನ್ EMF. ಸೊ ಈ ಥರ ಸೆಲ್ಗೆ ನಾವೇನಂತ ಕರಿತೀವಿ, ಎಲೆಕ್ಟ್ರೋಲೈಟ್ ಅಂತ ಕರಿತೀವಿ, ಎಲೆಕ್ಟ್ರೋಲೈಟ್ ಕಾನ್ಸಂಟ್ರೇಷನ್ ಸೆಲ್ ಅಂತ ಕರಿತೀವಿ. ಈ ಎಲೆಕ್ಟ್ರೋಲೈಟ್ ಕಾನ್ಸಂಟ್ರೇಷನ್ ಸೆಲ್ ಮತ್ತೆ ಎರಡು ಥರ ಕ್ಲಾಸಿಫೈ ಮಾಡ್ತಾರೆ, ಇನ್ವಾಲ್ವಿಂಗ್ ದಿ ಟ್ರಾನ್ಸ್ಫರೆನ್ಸ್ ಆಫ್ ಎನ್ ಎಲೆಕ್ಟ್ರೋಲೈಟ್ ಆರ್ ನಾಟ್ ಅಂತ. ಅದಕ್ಕೆ ಕಾನ್ಸಂಟ್ರೇಷನ್ ಸೆಲ್ ವಿತೌಟ್ ಟ್ರಾನ್ಸ್ಫರೆನ್ಸ್, ವಿತ್ ಟ್ರಾನ್ಸ್ಫರೆನ್ಸ್ ನಾವು ಹೇಳ್ತೀವಿ. ವಿತೌಟ್ ಟ್ರಾನ್ಸ್ಫರೆನ್ಸ್ ಅಂದರೆ ಏನಾಗುತ್ತೆ, ಈಗ ಹೈಡ್ರೋಜನ್ ಎಲೆಕ್ಟ್ರೋಡ್ ಇದೆ, ಇನ್ನೊಂದು ಕಡೆಗೆ AgCl ಎಲೆಕ್ಟ್ರೋಡ್ ಇದೆ. A concentration cell without the transference. In this cell, the no direct transfer of electrolyte, but it occurs due to the result of the chemical reaction. Such electrode is reversible with respect to one of the ions of an electrolyte. So concentration cell without ಟ್ರಾನ್ಸ್ಫರೆನ್ಸ್ ಅಂದರೆ ಏನಾಗಿದೆ, ಎಲೆಕ್ಟ್ರೋಡ್ಸು ಬೇರೆ ಬೇರೆ ಇದೆ, ಕಾನ್ಸಂಟ್ರೇಷನ್ ಆಫ್ ಸೆಲ್ಸ್ ಏನಿದೆಯಲ್ಲ ಅದು ವೇರಿ ಆಗ್ತಾ ಇರುತ್ತೆ. ಸೊ ಅಲ್ಲೇನಾಗ್ತದೆ, ಎಲೆಕ್ಟ್ರೋಲೈಟ್ದು ಡೈರೆಕ್ಟಾಗಿ ಟ್ರಾನ್ಸ್ಫರೆನ್ಸ್ ಇಲ್ಲ, ಅಂಥ ಸೆಲ್ಸ್ಗೆ ಏನಂತ ಕರಿತೀವಿ ನಾವು, ಕಾನ್ಸಂಟ್ರೇಷನ್ ಸೆಲ್ ವಿತ್ ಟ್ರಾನ್ಸ್ಫರೆನ್ಸ್ ಅಂತ ಹೇಳ್ತೀವಿ. ಅದೇ ಥರ ಕಾನ್ಸಂಟ್ರೇಷನ್ ಸೆಲ್ ವಿತ್ ಟ್ರಾನ್ಸ್ಫರೆನ್ಸ್ ಅಂತಂದರೆ ಇಲ್ಲೇನಾಗಿರುತ್ತೆ, ಎರಡೂ ಕಡೆಗೂ ಎಲೆಕ್ಟ್ರೋಲೈಟ್ ಏನಿದೆಯಲ್ಲ, ಎಲೆಕ್ಟ್ರೋಡ್ಸು ಸೇಮ್ ಇದೆ. ಆದರೆ ಕಾನ್ಸಂಟ್ರೇಷನ್ ಸೆಲ್ಸ್ಗಳು ಏನಿದೆಯಲ್ಲ, ಒಂದರಲ್ಲಿ 0.1 ಮೋಲಾರ್ ಇದೆ, ಇನ್ನೊಂದರಲ್ಲಿ 0.01 ಮೋಲಾರ್ ಇದೆ. ಸೊ ಆ ಥರ ಇರುತ್ತೆ. ಅಲ್ಲೇನಾಗುತ್ತೆ ಅಂದರೆ ಎಲೆಕ್ಟ್ರೋಲೈಟು ಫ್ರಮ್ ಹೈಯರ್ ಕಾನ್ಸಂಟ್ರೇಷನ್ ಟು ಲೋಯರ್ ಕಾನ್ಸಂಟ್ರೇಷನ್ಗೆ ಟ್ರಾನ್ಸ್ಫರ್ ಆಗುತ್ತೆ. ವಿತೌಟ್ ಟ್ರಾನ್ಸ್ಫರ್ ಅಂತಂದ್ರೇನು, ಎಲೆಕ್ಟ್ರೋಡ್ಸು ಬೇರೆ ಬೇರೆ ಇರುತ್ತೆ, ಅಂಥದಕ್ಕೆ ನಾವೇನಂತ ಕರಿತೀವಿ, ವಿತೌಟ್ ಟ್ರಾನ್ಸ್ಫರೆನ್ಸ್ ಅಂತ ಹೇಳ್ತೀವಿ. ವಿತ್ ಟ್ರಾನ್ಸ್ಫರ್ ಅಂದರೆ ಆ ಸೊಲ್ಯೂಷನ್ಸು ಹೈಯರ್ ಕಾನ್ಸಂಟ್ರೇಷನ್ದ ಲೋಯರ್ ಕಾನ್ಸಂಟ್ರೇಷನ್ ಮೂವ್ ಆಗುತ್ತೆ. ಸೊ ಈ ಥರ ಮೂವ್ ಆದಾಗ ನಮಗೇನಾಗುತ್ತೆ ಅಂದರೆ ಲಿಕ್ವಿಡ್ ಜಂಕ್ಷನ್ ಪೊಟೆನ್ಷಿಯಲ್ ಬರುತ್ತೆ, LJP ಅಂತ ಹೇಳ್ತೀವಿ. Liquid junction potential occurs when two solutions of electrolytes of different concentration are in contact with each other. ಸೊ ಈಗೇನಾಗ್ತಿದೆ, ಎರಡು ಸೊಲ್ಯೂಷನ್ಸ್ ಇದೆ, ಡಿಫ್ರೆಂಟ್ ಕಾನ್ಸಂಟ್ರೇಷನ್ ಇದೆ, ಅದನ್ನೇ ಕಾನ್ಸಂಟ್ರೇಷನ್ ಸೆಲ್ ಅಂತ ಹೇಳ್ತೀವಿ. ಅದರಲ್ಲಿ ನಾವೇನು ಮಾಡ್ತಾ ಇದ್ದೀವಿ, ಎಲೆಕ್ಟ್ರೋಡ್ಸ್ನ ಬೇರೆ ಬೇರೆ ಯೂಸ್ ಮಾಡ್ತಾ ಇದ್ದೀವಿ. ಆವಾಗ ಏನಾಗ್ತಿದೆ ಅಂತಂದರೆ ದೇ ಗೋಯಿಂಗ್ ಟು ಮೂವ್ ಫ್ರಮ್ ಹೈಯರ್ ಕಾನ್ಸಂಟ್ರೇಷನ್ ಸೊಲ್ಯೂಷನ್ ಟು ದಿ ಲೋಯರ್ ಕಾನ್ಸಂಟ್ರೇಷನ್ ಸೊಲ್ಯೂಷನ್ ಆಗುತ್ತೆ. ಆವಾಗ ಏನಾಗುತ್ತೆ ಅಂದರೆ ಅವೆರಡರ ಮಧ್ಯದಲ್ಲಿ ನಿಮ್ಗೆ ಏನಾಗುತ್ತೆ, ಲಿಕ್ವಿಡ್ ಜಂಕ್ಷನ್ ಪೊಟೆನ್ಷಿಯಲ್. ಎಲ್ಲರಿಗೂ ನಮಸ್ಕಾರ, ಕೆಂಚಾಗೆ ನಾನು ಛಾಯಾ ನಿಮ್ಮನ್ನೆಲ್ಲ ವೆಲ್ಕಮ್ ಮಾಡ್ತಾ ಇದ್ದೀನಿ. ನಾನು ಒಂದು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಈ ಚಾನಲ್ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲ್ಲಾಗಿ ಕನ್ನಡದ ಹೇಳುವಂಥ ಪ್ರಯತ್ನ ಮಾಡ್ತಿದ್ದೀನಿ. ಕೆಮಿಸ್ಟ್ರಿ ಇಷ್ಟ ಇಲ್ಲದಿರೋ ಕೆಮಿಸ್ಟ್ರಿ ಕಡೆಗೆ ಸೆಳೆಯುವಂಥ ಪ್ರಯತ್ನ ನಾನು ನನ್ನ ಚಾನಲಲ್ಲಿ ಮಾಡ್ತಾಯಿದ್ದೀನಿ. ಪರ್ಟಿಕ್ಯುಲರ್ಲಿ ಕನ್ನಡ ಮೀಡಿಯಂ ಹುಡುಗರಿಗೆ, ರೂರಲ್ ಹುಡುಗರಿಗೆ ಹೆಲ್ಪ್ ಆಗಲಿ ಅಂತ ಕೆಮಿಸ್ಟ್ರಿನ ಕನ್ನಡದಲ್ಲಿ ಹೇಳುವಂಥ ಪ್ರಯತ್ನ ಮಾಡ್ತಾಯಿದ್ದೀನಿ. ಸದ್ಯಕ್ಕೆ ನೀವೇನಾದರೂ ಬೆಂಗಳೂರು ಸಿಟಿ ಯೂನಿವರ್ಸಿಟಿನಲ್ಲಿ 5th ಸೆಮ್ಮಲ್ಲಿ ಓದ್ತಾ ಇದ್ದರೆ ಅದರಲ್ಲಿ 2 ಪೇಪರ್ ಬರುತ್ತೆ, ಪೇಪರ್ 5 ಮತ್ತು ಪೇಪರ್ 6 ಅಂತ. ಪೇಪರ್ 6ಅಲ್ಲಿ ಎಲೆಕ್ಟ್ರೋಕೆಮಿಸ್ಟ್ರಿ ಅದರದ್ದು ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಆಲ್ರೆಡಿ 9 ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಇವತ್ತು ನಾನು ಅಪ್ಲೋಡ್ ಮಾಡ್ತಾ ಇರೋವಂಥದ್ದು 10ನೇ ವೀಡಿಯೋ. ಇವತ್ತಿನ ವೀಡಿಯೋದಲ್ಲಿ ಕಾನ್ಸಂಟ್ರೇಷನ್ ಸೆಲ್ಸ್ ಅಂದರೆ ಏನು ಅಂತ. ಆ ಕಾನ್ಸಂಟ್ರೇಷನ್ ಸೆಲ್ಸಲ್ಲಿ 2 ಥರ ಇರುತ್ತೆ. ಒಂದಕ್ಕೆ ಎಲೆಕ್ಟ್ರೋಡ್ ಅಂತ ಕರಿತೀವಿ, ಇನ್ನೊಂದಕ್ಕೆ ಎಲೆಕ್ಟ್ರೋಲೈಟ್ ಕಾನ್ಸಂಟ್ರೇಷನ್ ಸೆಲ್ ಅಂತ ಹೇಳ್ತೀವಿ. ಈಗೇನ್ ಎಲೆಕ್ಟ್ರೋಲೈಟ್ ಕಾನ್ಸಂಟ್ರೇಷನ್ ಸೆಲ್ಲಲ್ಲಿ ಮತ್ತು ಕಾನ್ಸಂಟ್ರೇಷನ್ ಸೆಲ್ ವಿತ್ ಇಂಟರ್ಫರೆನ್ಸ್ ವಿತ್ ಟ್ರಾನ್ಸ್ಫರೆನ್ಸ್ ಆರ್ ಕಾನ್ಸಂಟ್ರೇಷನ್ ಸೆಲ್ ವಿತೌಟ್ ಟ್ರಾನ್ಸ್ಫರೆನ್ಸ್ ಅಂತ ಕ್ಲಾಸಿಫಿಕೇಷನ್ ಮಾಡ್ತಾರೆ. ಕಾನ್ಸಂಟ್ರೇಷನ್ ಸೆಲ್ ಅಂದ್ರೇನು, ಅದರದ್ದು ಟೈಪ್ ಏನು, ಮತ್ತು ಎಲೆಕ್ಟ್ರೋಲೈಟ್ ಕಾನ್ಸಂಟ್ರೇಷನ್ ಸೆಲ್ದು ಟೈಪ್ಸ್ ಏನು, ಅದರದ್ದು ಯೂಸಸ್ ಏನು, ಎಲ್ಲಿ ಯೂಸ್ ಮಾಡ್ತಾರೆ, ಅದನ್ನೆಲ್ಲ ಇನ್ ಡೀಟೇಲಾಗಿ ಇವತ್ತು ಹೇಳೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಎಗೇನ್ ವೆಲ್ಕಮ್ ಟು ಕೆಂಚಾಯ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ.
ಕೇಳ್ಬೋದು. ಥ್ಯಾಂಕ್ ಯು. ಆಲ್ ದ ಬೆಸ್ಟ್. ಗುಡ್ ಲಕ್.